ನೋಡಿ ನೀರು ಹೆಂಗೆ ಸೂಪರಾಗಿ ಬರ್ತಾ ಇದೆ ನೋಡಿ. ಔಟ್ಸೈಡ್ ನೀರು ಓಪನ್ ಮಾಡಿದಂಥ ಇಲ್ಲಿ ನೋಡಿ, ಓಪನ್ ಆಗಿ ನೀರು ಬಿಟ್ಟ ಇಲ್ಲಿ ಹೋಗುತ್ತೆ, ಗಿಡಕ್ಕೆಲ್ಲ ನೀರು ಹೋಗುತ್ತೆ ಇಲ್ಲಿ. ಇದು ಸ್ವಲ್ಪ ದೊಡ್ಡ ರೂಮ್ ಅಂತ ಹೇಳ್ಬೋದು ನಿಮಗೆ. ಸೂಪರ್ ಒಂದು ಸಿಟ್ಔಟ್ ಏರಿಯಾ ತರ ಎಲ್ಲ ಸಣ್ಣ ಸಣ್ಣ ಸಸಿಗಳಿಂದು ಈಗ ಇಷ್ಟು ದೊಡ್ಡ ಗಿಡಗಳಾಗಿದೆ. ಇದು ಅವರು ರಾಜ ಅವರು ತುಂಬ ಶ್ರಮಪಟ್ಟು ಕೆಲಸ ಮಾಡಿ ಇಷ್ಟೋ ವರ್ಷ, ಸುಮಾರು 12-14 ವರ್ಷಕ್ಕೆ ಅವರು ಶ್ರಮಪಟ್ಟು ಕೆಲಸ ಮಾಡಿ ಡೆವಲಪ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಗಿಡಗಳು ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಈ ಥರ ಸ್ಟೆಮ್ ಥಿಕ್ನೆಸ್ನ ಬರಬೇಕಂದ್ರೆ ಸುಮಾರು ಒಂದು 10 ವರ್ಷ ಮೇಲೆ ಇರಬೇಕು. ಸೊ ಇದು ನೋಡಿ, ಇದು ಪ್ರೂನಿಂಗ್ ಮಾಡಿ ಕರೆಕ್ಟಾಗಿ ಇಟ್ಟಿದ್ದಾರೆ. ಈ ಸಪೋರ್ಟೆಲ್ಲ ಹಣ್ಣು ಬಂದಾಗ ನೀವು ನಿಮ್ಮ ಕೈಯಲ್ಲೇ ನೀವು ತೆಗಿಬೋದು. ತುಂಬ ಕೊಟ್ಟು ಎಷ್ಟು ದೊಡ್ಡದಾಗಿದೆ ನೋಡಿ, ಸೂಪರಾಗಿ ಹಣ್ಣು ಕೊಟ್ಟಿದೆ ನೋಡಿ, ಸೂಪರಾಗಿ ಬೆಳೀತಾ ಇದೆ. ಇಲ್ಲಿ ಇರೋ ಇದು ಅಡಿಗೆ ಗಿಡ ಇರಲಿ ಇಲ್ಲ ಅಂದರೆ ತೆಂಗಿನಕಾಯಿ. ಫ್ರೆಂಡ್ಸ್ ಸ್ನೇಹಿತರೆ, ಹೇಗೆ ಇದ್ದೀರಾ? ಹೀಗೆ ನಾ ಇರೋದು ಮಹದೇವಪುರ ಅಲ್ಲಿ. ಇದು ಶೂಟಿಂಗ್ ಮಹದೇವಪುರ ಅಂತ ಹೇಳ್ತಾರೆ. ಇಲ್ಲಿ ಸುಮಾರು ಮನೆಗಳಲ್ಲಿ ಫಿಲ್ಮ್ ಶೂಟಿಂಗ್ ನಡೀತದೆ. ಇಲ್ಲಿ ಒಂದು ಫಾರ್ಮ್ ಮಾಡಿದ 1.5 ಎಕರ್ಲಿ ಒಂದು ಫಾರ್ಮ್ ಮಾಡಿದ್ರೆ ಬ್ಯೂಟಿಫುಲ್ ಫಾರ್ಮ್ ಹೌಸ್ ಇದೆ. ಇದು ಮಹದೇವಪುರ ಬರೋ ಫಾರ್ಮ್ ಹೌಸ್ ಇದು. ಇಲ್ಲಿ ಪ್ಲಾಂಟೇಶನ್ನ ಸುಮಾರು ಪ್ಲಾಂಟೇಶನ್ಸ್ ಮಾಡಿದ್ದಾರೆ. ಮತ್ತು ಒಂದು ಚಿಕ್ಕದಾಗೆ ತುಂಬ ಬ್ಯೂಟಿಫುಲ್ ಆಗಿ ಒಂದು ಸಣ್ಣದಾಗೆ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ಎಲ್ಲ ನಿಮ್ಗೆ ತೋರಿಸ್ತೀನಿ. ಇದು ಆ ಫಾರ್ಮ್ ಹೌಸ್ ಹೋಗೋದು ಪ್ಯಾಸೇಜ್ ನೋಡಿ, ಎಲ್ಲ ಸೂಪರಾಗಿದೆ. ಇಲ್ಲಿ ಬಂದು ನಿಮಗೆ ಮೇನ್ ಅಡಿಗೆ ಗಿಡ ಹಾಕಿದ್ದಾರೆ, ಪ್ಲಾಂಟೇಶನ್ಸು ಮತ್ತು ತೆಂಗಿನಕಾಯಿ ಗಿಡ ಇದೆ. ಮತ್ತು ಬಾರ್ಡರ್ ಲೈನಿಂಗಲ್ಲೇ ನೀವು ನೋಡ್ಬೋದು ಎಲ್ಲ ಸಿಲ್ವರೆಲ್ಲ ಹಾಕಿದ್ದಾರೆ, ಸಿಲ್ವರ್ ಗಿಡವೂ ಹಾಕಿದ್ದಾರೆ. ನೀವು ಈ ಪಾತ್ರೆಯಲ್ಲಿ ನೋಡ್ಬೋದು, ಈ ಪಾತ್ರೆಯಲ್ಲಿ ಇಲ್ಲಿ ಇರೋದೆಲ್ಲ ಸಿಲ್ವರ್ ಗಿಡ. ಇದು ನೋಡಿ ಎಷ್ಟು ತಪ್ಪದಾಗಿದೆ ಅಂತ. ಎಲ್ಲ ಒಂದು 10-15 ವರ್ಷ ಆಗಿದ ಗಿಡಗಳೆಲ್ಲ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಸಸಿಗೆಲ್ಲ ನೋಡ್ತಾ ಇದ್ದೀರಾ, ಇದೂ ಅಡಿಗೆ ಗಿಡನೇ. ಅಡಿಗೆ ಗಿಡ ಬಂದು ಸುಮಾರು ಒಂದು 2 ಬ್ಯಾಚಲ್ಲಿ ಮಾಡಿದ್ದಾರೆ. ಎಲ್ಲ ಒಟ್ಟಿಗೆ ಅಡಿಗೆ ಗಿಡ ನಿಮಗೆ ಬಂದು ಇಲ್ಲಿ ಬಂದು 1,000 ಅಡಿಗೆ ಗಿಡ ಇದೆ, ದೊಡ್ಡದು ಇದೆ. ಮಹದೇವಪುರ ಮೇನ್ ರೋಡಲ್ಲಿ ಬರೋ ಫಾರ್ಮ್ ಇದು. ನೋಡಿ ಹೆಂಗೆ ಡೆವಲಪ್ ಮಾಡಿದ್ದಾರೆ, ಪ್ಲಾಂಟೇಶನ್ಸ್லாம் ಸೂಪರಾಗಿದೆ. ಮತ್ತು ಇಲ್ಲೇ ನೋಡ್ತಾ ಇದ್ದೀರಾ, ಒಂದು ಚಿಕ್ಕದಾಗಿ ತುಂಬ ಬ್ಯೂಟಿಫುಲ್ ಆಗಿ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ ಇಲ್ಲಿ. ಮತ್ತು ಅವ್ರ ಮನೆಗೆ ಬೇಕಾದ್ರೆ ಹಣ್ಣುಗಳು ಸ್ವಲ್ಪ ಗಿಡಗಳೆಲ್ಲ ಹಾಕಿದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಆಚೆಗೆ ಇರೋ ಪ್ಲಾಂಟೇಶನ್ಸ್ನ ನಿಮ್ಗೆ ತೋರಿಸ್ತೀನಿ. ಮೇನ್ ಅಡಿಗೆ ಗಿಡನೇ ಇದೆ. ಈ ಗಿಡಗಳೆಲ್ಲ ನೋಡಿ ಎಷ್ಟು ತಪ್ಪದಾಗಿದೆ ನೋಡಿ, ಬಾರ್ಕ್ಲ ಎಷ್ಟು ತಪ್ಪದಾಗಿದೆ. ಇದೆಲ್ಲ ಸುಮಾರು ಒಂದು 12-15 ವರ್ಷ ಆಗಿದೆ ಗ್ರೋತ್ ಇದು. ಇದು ಸಿಲ್ವರ್ ನೋಡಿ ಎಷ್ಟು ಗ್ರೋತ್ ಬಂದಿದೆ ಅಂತ. ಸಿಲ್ವರ್ ನೋಡಿ, ಸ್ಟೆಮ್ಲ ನೋಡಿ ಎಷ್ಟು ತಪ್ಪದಾಗಿದೆ ಅಂತ. ಸುಮಾರು ವರ್ಷ ಆಗಿದೆ ಸಿಲ್ವರ್ದು ಎಲ್ಲ ಗ್ರೋತ್. ಇದು ಫುಲ್ ಬೌಂಡ್ರಿಯಲ್ಲಿ ಫುಲ್ಲಾಗಿ ನಿಮಗೆ ಸಿಲ್ವರ್ ಗಿಡನೇ ಹಾಕಿದ್ದಾರೆ. ಆ ಸಿಲ್ವರ್ ಗಿಡ ಬಿಟ್ಟು ನಿಮಗೆ ಮೇನ್ ಪ್ಲಾಂಟೇಶನ್ ನೋಡಿ ಅಂತ ಅಡಿಗೆ ಗಿಡ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಸೈಡಲ್ಲೂ ಬೌಂಡ್ರಿಲಿ ನೋಡ್ಬೋದು, ಫುಲ್ ಸಿಲ್ವರ್ ಗಿಡನೇ ಇದೆ. ಇಲ್ಲಿ ಇರೋದು ಸಾಗವಾನ್ ಗಿಡ ಅಂತ ಹೇಳ್ತಾರೆ. ಎಲ್ಲ ಇಲ್ಲಿ ಇರೋದೆಲ್ಲ ಸುಮಾರು ಒಂದು 10 ವರ್ಷನ ಸಾಕಿದ್ದಾರೆ. ಎಲ್ಲ 10-15 ವರ್ಷ ಆಗ್ತದೆ. ಅದು ಸ್ಟೆಮ್ಮು ಆ ಬಾರ್ ಥಿಕ್ನೆಸ್ ನೋಡಿ ಅಂತ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ವರ್ಷ ಆಗಿದೆ ಅಂತ. ಮತ್ತು ಅಡಿಗೆ ಗಿಡ ಸಣ್ಣದೆಲ್ಲ ಇಲ್ಲೇ ಇದೆ. 2 ಬ್ಯಾಚಲ್ಲೇ ಅಡಿಗೆ ಗಿಡ ಮಾಡಿದ್ದಾರೆ. ಎಲ್ಲ ಒಟ್ಟಿಗೆ ಎಲ್ಲ ಸೇರಿಸಿ ನಿಮಗೆ ಸುಮಾರು ಒಂದು 1,000 ಅಡಿಗೆ ಗಿಡ ಇದೆ. ಫಸ್ಟ್ ಈ ಫಾರ್ಮ್ ಹೌಸ್ ಔಟರ್ ಬೌಂಡ್ರಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಹೆಂಗೆ ಯಾವ ಗಿಡ ಎಲ್ಲ ಹಾಕಿದ್ದಾರೆ, ಹೆಂಗೆ ಪ್ಲಾಂಟೇಶನ್ಸ್ನ ಇದನ್ನು ನೋಡ್ಬೋದು. ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಮಾವಿನ ಗಿಡನೂ ಇದೆ. ಬೌಂಡ್ರಿಯಲ್ಲಿ ನಿಮಗೆ ತೆಂಗಿನಕಾಯಿ ಗಿಡವೂ ಹಾಕಿದ್ದಾರೆ. ಇಲ್ಲಿ ನೀವು ಹೂ ಬರ್ತಾ ಇದೆ, ಫಲ ಎಲ್ಲ ಕೊಡ್ತಾ ಇದೆ ನೋಡಿ, ಕೋಕೋನಟ್ಸ್ ಎಲ್ಲ ಇದೆ ಮೇಲ್ಗಡೆ. ಸೂಪರಾಗಿ ಪ್ಲ್ಯಾನ್ ಮಾಡಿ ಡೆವಲಪ್ ಮಾಡಿದ್ದಾರೆ. ದಿಸ್ ಇಸ್ ಎ ಕಂಪ್ಲೀಟ್ಲಿ ಡೆವಲಪ್ಡ್ ಕಲ್ಟಿವೇಟೆಡ್ ಫಾರ್ಮಿಂಗ್ ಲ್ಯಾಂಡ್ ಇದು. ಈ ಫಾರ್ಮ್ ಹೌಸ್ ಬಂದು ತುಂಬ ಪ್ಲ್ಯಾನ್ ಮಾಡಿ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ನೋಡಿ ಒಂದೊಂದು ಗಿಡನೂ ಇದಲ್ಲ, ಸ್ಟೆಮ್ ಬಾರ್ಕ್ ಎಷ್ಟು ವೈಡ್ ಆಗಿದೆ ನೋಡಿ. ಇದು ನೋಡಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವರ್ಷ ಏಜ್ ಇರ್ಬೋದು ಅಂತ. ಈ ಥರ ಥಿಕ್ನೆಸ್ ಬರೋದಕ್ಕೆ ಸುಮಾರು ವರ್ಷ ಹಿಡಿತದೆ. ಎಲ್ಲ 12 ವರ್ಷ, 14 ವರ್ಷ, 15 ವರ್ಷ ಹಾಗೇನೆ ನೋಡಿ ಗ್ರೋತ್ ಎಲ್ಲ ನೋಡಿ. ಮಧ್ಯದಲ್ಲಿ ಇಲ್ಲಿ ಅಡಿಗೆ ಗಿಡನ ಹಾಕಿದ್ದಾರೆ. ಅಡಿಗೆ ಗಿಡನ ಹೇಳೋ ಥರ 2 ಬ್ಯಾಚಲ್ಲಿ ಹಾಕಿದ್ದಾರೆ. ಈಗ ಸಣ್ಣದು ಇದೆ, ದೊಡ್ಡದಿದೆ, ಹೂ ಕೊಟ್ಟು ಫಲ ಬರೋದು ದೊಡ್ಡ ಗಿಡಗಳು ಇದೆ. ಅದನ್ನು ನಿಮ್ಗೆ ತೋರಿಸ್ತೀನಿ. ಫಸ್ಟು ಈ ಫಾರ್ಮ್ ಲ್ಯಾಂಡದು ನಿಮ್ಗೆ ಔಟರ್ ಬೌಂಡ್ರೀಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ.
ಸೂಪರಾಗಿ ಪ್ಲ್ಯಾನ್ ಮಾಡಿ ಡೆವಲಪ್ ಮಾಡಿದ್ದಾರೆ ಇದು. ಈ ಫಾರ್ಮ್ ಲ್ಯಾಂಡು, ಈ ಫಾರ್ಮ್ ಹೌಸ್ ಎಲ್ಲ ಬರೋದು ಮಹದೇವಪುರ ಅಲ್ಲಿ. ಇದು ನಮ್ಮ ಫಾರ್ಮ್ ಹೌಸ್ ವೀಡಿಯೋಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಫಾರ್ಮ್ ಹೌಸ್ ಟೂರು. ಈ ಥರ ಡೆವಲಪ್ ಫಾರ್ಮ್ ಹೌಸ್ ವೀಡಿಯೋಸ್ ಎಲ್ಲ ನೀವು ನೋಡೋದಕ್ಕೆ ನಮ್ಮ ಚಾನಲ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬರ್ತಾನೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಔಟರ್ ಬೌಂಡ್ರಿ ಇದು. ಇಲ್ಲೆಲ್ಲ ತೆಂಗಿನಕಾಯಿ ಗಿಡಗಳಿದೆ, ಸುಮಾರು ತೆಂಗಿನಕಾಯಿ ಗಿಡ ಎಲ್ಲ ಕೋಕೋನಟ್ಸ್ ಕೊಡ್ತಾಯಿದೆ, ಫಲ ಕೊಡ್ತಾಯಿದೆ. ನೋಡಿ ತೆಂಗಿನಕಾಯಿ ನೋಡ್ಬೋದು, ಎಲ್ಲ ಪ್ರೊಡಕ್ಷನ್ ಇದೆ. ನಾವು ರೆಗ್ಯುಲರ್ ಮೈಸೂರು ಡಿಸ್ಟ್ರಿಕ್ಟ್, ಮಂಡ್ಯ ಡಿಸ್ಟ್ರಿಕ್ಟು, ಹಾಗೆ ಮಡಿಕೇರಿವರೆ ಎಲ್ಲ ಫಾರ್ಮ್ ಹೌಸಸ್ನ ವಿಸಿಟ್ ಮಾಡಿ ವಿಡಿಯೋ ಮಾಡ್ತೇನೆ. ಇದು ವಿಡಿಯೋ ನೋಡೋರು, ಫಾರ್ಮ್ ಹೌಸ್ ನೋಡೋರು, ಈ ವಿಡಿಯೋ ನೋಡೋರೆ ನೀವು ನಿಮ್ಮ ಫಾರ್ಮ್ ಹೌಸ್ ಮಾಡಬೇಕಂದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಹೆಂಗೆ ಪ್ಲ್ಯಾಂಟೇಷನ್ಸ್ನ ಹಾಕಬೇಕು, ನಿಮ್ಮ ಫಾರ್ಮ್ ಲ್ಯಾಂಡ್ ಹೆಂಗೆ ಡೆವಲಪ್ ಮಾಡೋದು, ಯಾವ ಗಿಡ ಎಲ್ಲ ಹಾಕ್ಬೋದು, ಹೆಂಗೆ ಹಣ ಸಂಪಾದನೆ ಮಾಡೋದು, ಇದೆಲ್ಲ ವಿಡಿಯೋ ನೋಡಲೇ ನಿಮಗೆ ಈ ಮಾಹಿತಿ ಸಿಗುತ್ತೆ. ನಿಮಗೆ ನೋಡಿ ಹೆಂಗೆ ಡೆವಲಪ್ ಮಾಡಿದ್ದಾರೆ ಅಂತ. ಇಲ್ಲಿ ಒಂದು ಮಾವಿನ ಗಿಡ ಇದೆ, ದೇಸ್ ಒನ್ ಹ್ಯೂಜ್ ಮ್ಯಾಂಗೋ ಟ್ರೀ. ಇದು ಹಣ್ಣುಗಳು ಗಿಡವೂ ಹಾಕಿದ್ದಾರೆ, ಅದು ಬಂದು ವೆರಿ ಅವ್ರ ಓನ್ ಪರ್ಸ್ನಲ್ ಯೂಸ್ಗೆ, ಅವ್ರ ಮನೆಗೋಸ್ಕರ ಮಾಡಿದ್ದಾರೆ. ಇಲ್ಲಿ ತೆಂಗಿನಕಾಯಿ ಗಿಡ ಎಲ್ಲ ನಿಮಗೆ ಕೋಕೋನಟ್ಸ್ ಕೊಡ್ತಾಯಿದೆ, ತೆಂಗಿನಕಾಯಿ ಕೊಡ್ತಾಯಿದೆ. ನೋಡಿ ಪ್ರತಿಯೊಂದು ಹೂವು ಫಲ ಎಲ್ಲ ಕೊಡ್ತಾಯಿದೆ. ಈ ಫಾರ್ಮ್ ಎಲ್ಲ ನೋಡಿ ಎಷ್ಟು ಸೂಪರಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ದಿಸ್ ಇಸ್ ಎ ವೆಲ್ ಮೇಂಟೈನ್, ವೆಲ್ ಡೆವಲಪ್ಡ್ ಫಾರ್ಮ್ ಹೌಸ್ ಆ್ಯಂಡ್ ಫಾರ್ಮ್ ಲ್ಯಾಂಡ್. ದೇ ಹ್ಯಾವ್ ನಿಯರ್ಲಿ 1000 ಅರಿಕೆನಟ್ ಫಾರ್ಮ್ಸ್, ಕೋಕೋನಟ್ ಫಾರ್ಮ್ಸ್. ಮತ್ತು ಈ ಜಾಗ ನೋಡಿ, ಇಲ್ಲಿ ಫುಲ್ ಬೌಂಡ್ರಿಯಲ್ಲಿ ತೆಂಗಿನಕಾಯಿ ಗಿಡ, ಮಾವಿನ ಗಿಡ ಕೂಡ ನಿಮ್ಗೆ ಕಾಣಿಸ್ತಾ ಇದೆ. ಮತ್ತು ಅಡಿಗೆ ಗಿಡನೇ ತುಂಬ ಇದೆ ಇಲ್ಲಿ ನೋಡ್ಬೋದು. ಮತ್ತು ಈ ಮಧ್ಯಲಿರೋ ಜಾಗ ಅಲ್ಲಿ ನೋಡಿ ಮೆಣಸಿನ್ಕಾಯಿ ಹಾಕಿದ್ದಾರೆ, ಗ್ರೀನ್ ಚಿಲ್ಲೀಸ್ ಇಲ್ಲಿ ಹಾಕಿದ್ದಾರೆ. ಈ ಜಾಗ ಅಲ್ಲಿ ನೋಡಿ ಮೆಣಸಿನ್ಕಾಯಿ ಗಿಡಗಳು ಹಾಕಿದ್ದಾರೆ ಇಲ್ಲಿ. ದೇರ್ ಆರ್ ಗ್ರೀನ್ ಚಿಲ್ಲಿ ಪ್ಲಾಂಟೇಶನ್ಸ್ ಇನ್ ಬಿಟ್ವೀನ್ ಸ್ಪೇಸಿಯಸ್ ಲ್ಯಾಂಡ್. ಇದೆಲ್ಲ ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ. ಇಲ್ಲಿ ತೆಂಗಿನಕಾಯಿ ಗಿಡ ಇದೆ. ಟೋಟಲಿ 300 ಕೋಕೋನಟ್ ಫಾರ್ಮ್ಸ್ ಆರ್ ಓವರ್ ಹಿಯರ್. 300 ತೆಂಗಿನಕಾಯಿ ಗಿಡ ಇಲ್ಲೇ ಇದೆ. 300 ಹೆಚ್ಚಾನ ತೆಂಗಿನಕಾಯಿ ಗಿಡ ಎಲ್ಲ ನಿಮಗೆ ಫಲ ಕೊಡ್ತಾ ಇದೆ. ಫುಲ್ಲಿ ಡೆವಲಪ್ಡ್ ಮೆಚ್ಯೂರ್ಡ್ ಪ್ಲಾಂಟ್ಸ್ ಇದು. ಇಲ್ಲಿ ತೆಂಗಿನಕಾಯಿ ಗಿಡ ನೋಡ್ತಾ ಇದ್ದೀರಾ. ಅಡಿಗೆ ಗಿಡ ನಿಮಗೆ 1,000 ಗಿಡ ಇದೆ. ಡಿಫ್ರೆಂಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟಲ್ಲಿದೆ. ದೊಡ್ಡದು ಇದೆ, ಹೂ ಫಲ ಕೊಡೋ ದೊಡ್ಡ ಗಿಡಗಳು ಇದೆ. ಮತ್ತು ಈಗ ಡಿಫ್ರೆಂಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟಲ್ಲಿರೋ ಗಿಡಗಳು ಇದೆ. ದಿಸ್ ಇಸ್ ಎ ಫುಲ್ಲಿ ಫೆನ್ಸ್ಡ್ ಪ್ರಾಪರ್ಟಿ, 100% ಸೆಕ್ಯೂರ್ ಪ್ರಾಪರ್ಟಿ. ಈ ಫಾರ್ಮ್ ಲ್ಯಾಂಡ್, ಈ ಫಾರ್ಮ್ ಹೌಸ್ ಅವರು ಬೌಂಡ್ರಿಯಲ್ಲಿ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. ಇಲ್ಲಿ ಬೌಂಡ್ರಿಯಲ್ಲಿ ನೀವು ನೋಡ್ಬೋದು, ನೋಡಿ ಬೌಂಡ್ರಿ, ಫುಲ್ ಬೌಂಡ್ರಿನೂ ನಿಮ್ಗೆ ಫೆನ್ಸಿಂಗ್ ಮಾಡಿದ್ದಾರೆ. ಬೌಂಡ್ರಿಯಲ್ಲಿ ಫುಲ್ ಸಿಲ್ವರ್ ಗಿಡನೇ ಹಾಕಿದ್ದಾರೆ. ಬೌಂಡ್ರಿಯಲ್ಲಿ ಸಿಲ್ವರ್ ಗಿಡ ಮತ್ತು ತೆಂಗಿನಕಾಯಿ ಗಿಡ ಹಾಕಿದ್ದಾರೆ. ಇಲ್ಲಿ ಸಿಲ್ವರ್ ಗಿಡ ಎಲ್ಲ ನೀವು ನೋಡಿ ಎಷ್ಟು ತಪ್ಪದಾಗ ಆಗಿದೆ ನೋಡಿ. ಎಲ್ಲ 10 ವರ್ಷ, 12 ವರ್ಷ, 14, 15 ವರ್ಷ ಆಗಿದೆ ಗಿಡಗಳು. ಇದು ಈ ಸಿಲ್ವರ್ ಗಿಡ ಎಲ್ಲ ನಿಮಗೆ ರೆಡಿ ಫಾರ್ ಕಟ್ಟಿಂಗು. ಯಾವಾಗ ಬೇಕಂದ್ರೆ ಅವ್ರು ಕಟ್ ಮಾಡಿ ಸೇಲ್ ಮಾಡ್ಬೋದು. ಸಿಲ್ವರ್ ಗಿಡ ನಿಮಗೆ ಬೇಕಾಯಿತು, ಆ ವುಡ್ ಬೇಕಾಯಿತು ಅಂದರೆ ಇವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ತೊಗೊಳ್ಬೋದು. ಕಟ್ಟಿಂಗ್ ರೆಡಿಯಾಗಿದೆ ಇದು. ಇಲ್ಲಿ ನೋಡಿ ತೆಂಗಿನಕಾಯಿ ಗಿಡ ಇದೆ. ಈ ಬೌಂಡ್ರಿ ನೋಡ್ಬೋದು, ಬೌಂಡ್ರಿ ಫುಲ್ ಫೆನ್ಸಿಂಗ್ ಆಗಿದೆ. ದಿಸ್ ಫಾರ್ಮ್ ಲ್ಯಾಂಡ್ ಇಸ್ ಇನ್ ವೆರಿ ಗುಡ್ ಲೊಕೇಶನ್. ಇಟ್ ಇಸ್ ಆನ್ ದಿ ಮೇನ್ ರೋಡ್, ಮಹದೇವಪುರ ಮೇನ್ ರೋಡ್.
ಫುಲ್ ಬೌಂಡ್ರಿ ನಿಮ್ಗೆ ತೋರಿಸ್ತಾನೆ. ಪ್ಲಾಂಟೇಷನ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ನಾಳೆ ನೀವು ಒಂದು ಫಾರ್ಮ್ ಹೌಸ್, ಫಾರ್ಮ್ ಲ್ಯಾಂಡ್ 1 ಎಕರ್ 2 ಎಕರು ಒಂದು 3 ಎಕರ್ ಡೆವಲಪ್ ಮಾಡ್ಬೋದು ಅಂತ, ಅಲ್ಲಿ ಏನು ಗಿಡ ಎಲ್ಲ ಹಾಕ್ಬೋದು ಅಂತ ಈ ವಿಡಿಯೋದಿಂದ ನಿಮ್ಗೆ ಒಂದು ಮಾಹಿತಿ ಸಿಗುತ್ತೆ ಹೆಂಗೆ ಡೆವಲಪ್ ಮಾಡಬೇಕು ಅಂತ. ಇವರು ಇಂಟರ್ ಕ್ರಾಪಿಂಗು ಮಾಡಿದ್ದಾರೆ. ಅದಾವುದು ನಿಮಗೆ ಅಡಿಗೆ ಗಿಡ ಹಾಕಿದ್ದಾರೆ, ತೆಂಗಿನಕಾಯಿ ಗಿಡ ಹಾಕಿದ್ದಾರೆ. ಮಧ್ಯಲಿರೋ ಜಾಗ ಯಾವುದೂ ವೇಸ್ಟ್ ಮಾಡಿಲ್ಲ. ಮಧ್ಯಲಿರೋ ಜಾಗ ಅಲ್ಲಿ ಅವರು ಹಣಸಿನಕಾಯಿ ಮಾಡಿದ್ದಾರೆ. ಗ್ರೀನ್ ಚಿಲ್ಲಿ ಪ್ಲಾಂಟೇಷನ್ಸ್ ಮಾಡ್ತಾ ಬರ್ತಾ ಇದ್ದಾರೆ. ನಿಮಗೆ ನೋಡಿ ಅಲ್ಲಿ ಫಾರ್ಮ್ ಹೌಸ್ ಕಾಣಿಸ್ತಾ ಇದೆ. ಒಂದು ಚಿಕ್ಕದಾಗಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ಇಲ್ಲಿ ಒಂದು ಬಾದಾಮ್ ಗಿಡ ಅಂತ ಇದೆ ನೋಡಿ, ತುಂಬ ದೊಡ್ಡದಾಗಿದೆ. ಫುಲ್ ಡೆವಲಪ್ಡ್ ಗಿಡ ಎಲ್ಲ ಇಲ್ಲೇ ಇದೆ. ಇದೆಲ್ಲ 10-12 ವರ್ಷ ಆಗಿದೆ ಗಿಡಗಳು. ನೋಡಿ ಹೆಂಗೆ ಇದೆ ಅಂತ. ಫಲ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಅಡಿಗೆ ಎಷ್ಟು ಹೈಟ್ ಇದೆ ನೋಡಿ. ಇಲ್ಲಿ ನೋಡಿ ಒಂದು ಹಣ್ಣು ಹಲಸಿನ ಮರ ಇದೆ. ಇಲ್ಲಿ ನೋಡಿ ಜಾಕ್ ಫ್ರೂಟ್ ಟ್ರೀ ಇದೆ ನೋಡಿ. ಜಾಕ್ ಫ್ರೂಟ್ ಟ್ರೀ ಇದು. ಈ ನೋಡಿ ಈ ಫಲ ನೋಡಿ, ಇದು ಚಕೋತ ಅಂತ ಇದು ಹಣ್ಣು. ಇದು ನೋಡಿ ಫಲ ಎಲ್ಲ ಕೊಟ್ಟು ಎಷ್ಟು ದೊಡ್ಡದಾಗಿದೆ ನೋಡಿ. ಸೂಪರಾಗಿ ಹಣ್ಣು ಕೊಟ್ಟಿದೆ ನೋಡಿ, ಸೂಪರಾಗಿ ಬೆಳೀತಾ ಇದೆ. ಇಲ್ಲಿ ಇರೋ ಇದು ಅಡಿಗೆ ಗಿಡ ಇರಲಿ, ಇಲ್ಲಾಂದರೆ ತೆಂಗಿನಕಾಯಿ ಗಿಡ ಇರೋ, ಈ ಹಣ್ಣು ಕೊಡೋ ಗಿಡಗಳು ಎಲ್ಲ ಇದೆಲ್ಲ ಸಸಿಯ ತಂದು ಇಲ್ಲಿ ನಾಟಿ ಮಾಡಿ ಇಷ್ಟು ದೊಡ್ಡ ಮರಗಳಾಗಿದೆ. ಇದೆಲ್ಲ ಮಾಡಿಯವರು, ಇದೆಲ್ಲ ಸಾಕಾಣಿಕೆ ಮಾಡೋರು ಮಹಾದೇವಪುರ ರಾಜು ಅವರು ಸುಮಾರು ಒಂದು 12-14 ವರ್ಷನ ಈ ಫಾರ್ಮ್ ಡೆವಲಪ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅವರು ಇಷ್ಟು ದೊಡ್ಡ ಇದೆಲ್ಲ ಸಣ್ಣ ಸಣ್ಣ ಸಸಿಗಳಿಂದು ಇಷ್ಟು ದೊಡ್ಡ ಮರ ಆಗಿದೆ. ಎಲ್ಲ ಅವರು ಕೇರ್ ತೊಗೊಂಡು ಡೆವಲಪ್ ಮಾಡಿದ್ದಾರೆ. ನೋಡಿ ಎಷ್ಟು ಹಣ್ಣುಗಳು ಬರ್ತಾ ಇದೆ ನೋಡಿ, ಇಷ್ಟು ದೊಡ್ಡ ಹಣ್ಣುಗಳ ಬಂದಿದೆ ನೋಡಿ. ಫುಲ್ ಮರ ನೋಡಿ, ಎಲ್ಲಿ ನೋಡಿದಂಥ ಹಣ್ಣುಗಳಿದೆ ನೋಡಿ. ಇದು ಫ್ರೂಟಿಂಗ್ ಸೀಸನು. ಈ ಗಿಡಗಳೆಲ್ಲ ಸಣ್ಣ ಸಣ್ಣ ಸಸಿಗಳಿಂದ ಈಗ ಇಷ್ಟು ದೊಡ್ಡ ಗಿಡಗಳಾಗಿದೆ. ಇದು ರಾಜು ಅವರು ತುಂಬ ಶ್ರಮಪಟ್ಟು ಕೆಲಸ ಮಾಡಿ ಇಷ್ಟೋ ವರ್ಷ, ಸುಮಾರು 12-14 ವರ್ಷಕ್ಕೆ ಅವರು ಶ್ರಮಪಟ್ಟು ಕೆಲಸ ಮಾಡಿ ಡೆವಲಪ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಗಿಡಗಳು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ. ಇದು ಒಂದು ದೊಡ್ಡ ಗಿಡ ಇದಲ್ಲ, ಇದು ವುಡ್ ಆ್ಯಪಲ್ ಅಂತ ಹೇಳ್ತಾರೆ. ಇಷ್ಟು ದೊಡ್ಡದನ್ನ ಎಲ್ಲಿ ನೋಡಿಲ್ಲ. ಸುಮಾರು ಫಾರ್ಮ್ಸಲ್ಲೇ ಇದು ಸ್ವಲ್ಪ ಗಿಡನ ಟ್ರಿಮ್ ಮಾಡಿ ಬಿಡ್ತಾರೆ. ಇದು ಫುಲ್ ಬೆಳೆದಕ್ಕೆ ಬಿಟ್ಟಾರೆ ಈ ಗಿಡನ, ತುಂಬ ಹೈಟ್ ಹೋಗಿದೆ ಇದು. ಆ್ಯಕ್ಚುಲಿ ವುಡ್ ಆ್ಯಪಲ್ ಅಂತ ಹೇಳ್ತಾರೆ. ಇದು ಈ ಹಣ್ಣುಗಳು ಇಲ್ಲಿ ಇದೆ ನೋಡಿ. ಇದು ಹಣ್ಣುಗಳು ಇನ್ನೂ ದೊಡ್ಡದಾಗಿಲ್ಲ. ದೊಡ್ಡದಾಗಿದ ಮೇಲೆ ಫುಲ್ ರೈಪ್ ಕೆಂಪು ಕಲರ್ ಇರುತ್ತೆ, ರೆಡ್ ಕಲರ್ ಇರ್ತದೆ. ಈ ಹಣ್ಣು ಭಾಳ ಟೇಸ್ಟಾಗಿರ್ತದೆ ನೋಡಿ. ಹಣ್ಣುಗಳೆಲ್ಲ ಇಲ್ಲಿ ಇದೆ ನೋಡಿ. ಅದು ಈಗೇ ಫ್ಲವರಿಂಗ್ ಆಗಿ ಈಗೇ ಹಣ್ಣುಗಳು ಬರೋಕ್ಕೆ ಶುರು ಆಗಿದೆ. ಅದು ದೊಡ್ಡ ಸೈಜಲ್ಲೇ ಬರ್ತದೆ ಹಣ್ಣು. ಇಲ್ಲಿ ನೋಡಿ ಹಣ್ಣುಗಳಿದೆ, ವುಡ್ ಆ್ಯಪಲ್ ಅಂತ ಹೇಳ್ತಾರೆ. ಇದು ಇನ್ನೂ ಸಣ್ಣ ತಪ್ಪದಾಗತ್ತೆ, ಕಲರು ಚೇಂಜ್ ಆಗ್ತದೆ. ಹಸಿರಿಂದ ಕೆಂಪು ಕಲರ್ಗೆ ಚೇಂಜ್ ಆಗುತ್ತೆ. ಇಲ್ಲೇ ನೋಡಿ ಕೆಳಗನೆ ಇಷ್ಟು ಇದೆ ನೋಡಿ. ಎಲ್ಲ ಇದು ಹೂವಿಂದ ಹಣ್ಣು ಹೀಗೆ ಆಗೋಕ್ಕೆ ಶುರು ಆಗಿದೆ. ಇಲ್ಲೇ ನೋಡಿ ವುಡ್ ಆ್ಯಪಲ್ ಅಂತ ಹೇಳ್ತಾರೆ. ಹೂ ಆಗಿದೆ, ಹೂವಿಂದ ಹಣ್ಣು ಆಗೋದಕ್ಕೆ ಹೀಗೆ ರೆಡಿ ಆಗ್ತಾ ಇದೆ. ಇದು ಸುಮಾರು ಒಂದು ತಿಂಗಳು ಬಂದು ನೋಡಿದಂಥ ದೊಡ್ಡದಾಗುತ್ತೆ. ಹಸಿರು ಕಲರಿಂದ ಅದು ಫುಲ್ ರೆಡಿ ಆಗಿದೆ ಅಂತ ಕೆಂಪು ಕಲರ್ಲ್ಲ ಆಗುತ್ತೆ. ಅದು ಈ ಗಿಡ ನೋಡಿ, ಇಲ್ಲಿ ಫುಲ್ ಹಣ್ಣುಗಳು ಬರ್ತದೆ ಎಲ್ಲ. ಈಗ ಫ್ರೂಟಿಂಗ್ ಸೀಸನು, ಮಳೆಗಾಲ ಶುರು ಆಯ್ತಲ್ಲ, ಈಗಲೇ ಫ್ಲವರಿಂಗ್ ಫ್ರೂಟಿಂಗ್ ಎಲ್ಲ ನಡೀತದೆ. ಇಲ್ಲಿ ನೋಡಿ ಎಷ್ಟು ಹಣ್ಣುಗಳಿದೆ ಅಂತ. ಫುಲ್ ಬ್ರಾಂಚಸಲ್ಲಿ ನೋಡಿ, ಎಲ್ಲಿ ನೋಡಿದಾನು ಫುಲ್ಲು ಹಣ್ಣುಗಳೇ ಇದೆ. ನಾವು ಎಷ್ಟು ಫಾರ್ಮ್ಸ್ ಎಲ್ಲ ವಿಸಿಟ್ ಮಾಡಿದ್ವಿ. ಈ ಫಾರ್ಮ್ಸ್ ಸೂಪರಾಗಿ ಕೆಲಸ ಮಾಡಿ ತುಂಬ ಪ್ಲ್ಯಾನ್ ಮಾಡಿ ಡೆವಲಪ್ ಮಾಡಿದ್ದಾರೆ ನೋಡಿ. ಇಷ್ಟು ಕೇರ್ ತೊಗೊಂಡಲ್ಲ ಇಷ್ಟು ಹಣ್ಣೆಲ್ಲ ನಿಮ್ಗೆ ಬರೋದು. ಇದು ಈ ಹಣ್ಣು ಇಟ್ಕೊಂಡು ಉಪ್ಪಿನಕಾಯಿ ಮಾಡ್ತಾರಲ್ಲ ಇದರಲ್ಲಿ. ಕಿತ್ಲೆ ಹಣ್ಣು ಇದು ಹಣ್ಣು ಬರುತ್ತಾ? ಜ್ಯೂಸ್ ಮಾಡ್ಬೋದು. ಹೌದು, ಕಿತ್ಲೆ ಹಣ್ಣು ಇದರಲ್ಲಿ ಜ್ಯೂಸ್ ಮಾಡಿ ಕುಡಿಬೋದು ನೀವು ನೋಡಿ. ಫುಲ್ ರಿಚ್ ಇನ್ ವೈಟಮಿನ್ ಸಿ. ಇದು ಜ್ಯೂಸ್ ಕುಡಿಯೋಂಥ ಫುಲ್ ವೈಟಮಿನ್ ಸಿ, ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಇದು ಯಾವ್ದು ಗಿಡ? ಇಲ್ಲಿ ಎಲ್ಲ ಬಂದು ಎಲ್ಲ ಸಿಲ್ವರಾ? ಇಲ್ಲಿ ನೋಡಿ, ಇಲ್ಲಿ ಫುಲ್ ತೇಗು ಗಿಡ ಇದೆ, ಅದು ಹಾಕಿದ್ದಾರೆ ತೇಗು.
ಫುಲ್ ಡೆವಲಪ್ಮೆಂಟ್ ಸ್ಟೇಜಲ್ಲೇ ಇದೆ ಎಲ್ಲ. ಹಾಂ, ಇಲ್ಲಿ ಒಂದು ನೋಡಿ ಸಪೋಟ ಗಿಡ ಇದೆ. ಇಲ್ಲಿ ಹಣ್ಣು ಬಂದ ನೀವು ಕೈಯಲ್ಲೇ ತೆಗಿಬೋದು. ಸಪೋಟ ಗಿಡ ಇದು ಬಂದು ನಿಮಗೆ ಕರೆಕ್ಟಾಗಿ ಪ್ರೂನಿಂಗ್ ಮಾಡಿ ಇಟ್ಟಿದ್ದಾರೆ. ಸಪೋಟ ಗಿಡ ಇದು ಸುಮಾರು ವರ್ಷ ಆಗಿದೆ. ನೀವು ಕೆಳಗೆ ಅದು ಸ್ಟೆಮ್ ನೋಡಿ, ಆ ಬಾರ್ಕ್ ಥಿಕ್ನೆಸ್ ನೋಡಿ ಅಂತ. ಈ ಥರ ಸ್ಟೆಮ್ ಥಿಕ್ನೆಸ್ನ ಬರಬೇಕಂದ್ರೆ ಸುಮಾರು ಒಂದು 10 ವರ್ಷ ಮೇಲೆ ಇರಬೇಕು. ಸೊ ಇದು ನೋಡಿ, ಇದು ಪ್ರೂನಿಂಗ್ ಮಾಡಿ ಕರೆಕ್ಟಾಗಿ ಇಟ್ಟಿದ್ದಾರೆ. ಈ ಸಪೋಟಲ್ಲಿ ಹಣ್ಣು ಬಂದ ನೀವು ನಿಮ್ಮ ಕೈಯಲ್ಲೇ ನೀವು ತೆಗಿಬೋದು. ತುಂಬ ಹೈಟ್ ಗೈನ್ ಆಗಿಲ್ಲ ಅದು. ಮತ್ತು ಇಲ್ಲಿ ಫುಲ್ಲು ತೇಗು ಇದೆ. ತೇಗು ಗಿಡಗಳು ಎಲ್ಲ ಗ್ರೋತ್ ಫೇಸಲ್ಲೇ ಇದೆ ನೋಡಿ. ಕೆಲವು ಸುಲಭ ರೆಡಿ ಇರ್ತದೆ ಕಟ್ಟಿಂಗ್ಗೆ. ನಾನು ಪುನಃ ಒಂದು ಸಾರಿ ಹೇಳ್ತೀನಿ, ನಾವು ಎಷ್ಟೋ ಫಾರ್ಮ್ ನೋಡಿದ್ದು ಈ ಥರ ಪಕ್ಕ ಅಚ್ಚುಕಟ್ಟಾಗ ಇದು ಪ್ಲ್ಯಾನ್ ಮಾಡಿ ಸೂಪರಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಡೆವಲಪ್ಮೆಂಟೆಲ್ಲ ಸೂಪರಾಗಿದೆ ಈ ಫಾರ್ಮಲ್ಲಿ. ಅದು ಮೇನು ಇಲ್ಲಿ ಮಹದೇವಪುರ ರಾಜು ಅವರೇ ಈ ಫಾರ್ಮ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ಗಿಡಗಳೆಲ್ಲ ನೋಡ್ತಾ ಸಣ್ಣ ಸಸಿಯ ತಂದು ನಾಟಿ ಮಾಡಿ ಈಗ ಇಷ್ಟು ದೊಡ್ಡ ಗಿಡಗಳ ಕಾಣಿಸ್ತಾ ಇದಲ್ಲ ನಿಮಗೆ, ಅದು ಕಾರಣ ಅವರು ರಾಜು ಅವರೇ, ಮಹದೇವಪುರ ರಾಜು ಅವರು. ಗಿಡ ನೋಡಿ ಎಷ್ಟು ಡೆವಲಪ್ಮೆಂಟ್ ಇದೆ ಅಂತ. ಇನ್ನೂ ಒಂದು ಸ್ಪೆಷಲ್ ಇದೆ, ಒಂದು ಸ್ಪೆಷಲ್ ಫೀಚರ್ ಇಲ್ಲಿ ಅಂತ ಫಾರ್ಮ್ ಹೌಸ್ ಇದೆ. ಒಂದು ಚಿಕ್ಕದಾಗಿ ಸೂಪರ್ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ಬರೀ ಫಾರ್ಮ್ ಹೌಸ್ ಮಾತ್ರ ಅಲ್ಲ, ಇದು ಫಾರ್ಮ್ ಹೌಸ್ ವಿತ್ ಸ್ವಿಮ್ಮಿಂಗ್ ಪೂಲ್. ಒಂದು ಚಿಕ್ಕದಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡಿದ್ದಾರೆ ಇಲ್ಲಿ. ಫಾರ್ಮ್ ಹೌಸ್ ವಿತ್ ಸ್ವಿಮ್ಮಿಂಗ್ ಪೂಲ್ ಇದು ನೋಡಿ. ಇಲ್ಲಿ ಒಂದು ಸಪೋಟ ಗಿಡ ಇದೆ. ಈ ಹಣ್ಣುಗಳ ಗಿಡ ಮೇನು ಅವರು ಬಿಸ್ನೆಸ್ಗೋಸ್ಕರ, ಕಮರ್ಷಿಯಲ್ಗೋಸ್ಕರ ಹಾಕಿಲ್ಲ. ಅವ್ರ ಮನೆಗೆ, ಅವರು ಫ್ರೆಂಡ್ಸ್ಗೆ ಎಲ್ಲ ಕೊಡೋದಕ್ಕೋಸ್ಕರನೇ ಹಣ್ಣುಗಳ ಗಿಡ ಇಲ್ಲಿ ಹಾಕಿದ್ದಾರೆ ಅವರು. ಅದಕ್ಕೆ ಇದು ನೋಡಿ ಸಪೋಟ ಗಿಡ ಇದೆ. ಈ ಸಪೋಟ ಗಿಡದಲ್ಲಿ ಸದ್ಯಕ್ಕೆ ಯಾವುದೂ ಹೂ ಇಲ್ಲ. ಅದು ಬರೋದು ನಿಮಗೆ ಜನವರಿ ಫೆಬ್ರವರಿಲಿ ಹೂ ಬಿಡುತ್ತೆ. ಹೂ ಬಿಟ್ಟು ಸುಮಾರು 2-3 ತಿಂಗಳು ನಿಮ್ಗೆ ಬೇಕಾಗುತ್ತೆ ಹಣ್ಣು ಸಿಕ್ಕೋದಕ್ಕೆ. ಸೊ ಇದು ನೋಡ್ಬೋದು, ಇದನ್ನು ಒಂದು ಸಪೋಟ ಗಿಡನೇ. ಅದೇ ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಚಿಕ್ಕದಾಗಿ ಸೂಪರಾಗಿ ಒಂದು ಫಾರ್ಮ್ ಹೌಸ್. ಆ ಫಾರ್ಮ್ ಹೌಸ್ ಫ್ರಂಟಲ್ಲೇ ನೋಡಿ ಸೂಪರಾಗಿ ಒಂದು ಚಿಕ್ಕದಾಗಿ ಒಂದು ಸೂಪರ್ ಸ್ವಿಮ್ಮಿಂಗ್ ಪೂಲು ಅವ್ರ ಓನರ್ ಕಟ್ಟಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ ಈಗ ಸದ್ಯಕ್ಕೆ ಅವ್ರು ರೆಗ್ಯುಲರಾಗಿ ಇಲ್ಲಿ ಬರೋದಿಲ್ಲ. ಅವ್ರು ಬರೋ ಟೈಮಲ್ಲಿ ಹೇಳ್ತಾರೆ, ಆ ಟೈಮ್ ನೀರು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬ್ತಾರೆ. ಅವರು ಓನರ್ ಇದ್ದಲ್ಲ, ಓನರು ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಮಕ್ಕಳ ಜೊತೆ ಎಲ್ಲ ಬರ್ತಾರೆ. ಇಲ್ಲಿ ಬಂದು ವೀಕೆಂಡ್ ಸ್ಟೇ ಮಾಡೋ ಟೈಮಲ್ಲಿ ಇಲ್ಲಿ ನೀರು ತುಂಬಿ ಇರ್ತದೆ. ಇಲ್ಲಿ ಬಂದು ಅವ್ರ ಮಕ್ಕಳೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಮಾಡಿ ಆಟ ಮಾಡಿಬಿಟ್ಟು ಸೂಪರಾಗಿ ಎಂಜಾಯ್ ಮಾಡ್ತಾರೆ. ಈ ಸ್ವಿಮ್ಮಿಂಗ್ ಪೂಲ್ ನೀವು ನೋಡ್ಬೋದು. ಆ್ಯಕ್ಚುಲಿ ಈಗ ನೀರಿಲ್ಲ, ಎಷ್ಟು ಆಳ ಇದೆ ನೋಡಿ. ಇಲ್ಲಿ ದೊಡ್ಡವರು ಮಾತ್ರ ಅಲ್ಲ, ಸಣ್ಣ ಮಕ್ಕಳು ಈ ಸ್ವಿಮ್ಮಿಂಗ್ ಪೂಲ್ ಬಂದು ಆಟ ಆಡ್ಬೋದು. ನಾ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಫ್ಲೋರಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಹೈಟ್ ಎಷ್ಟಿದೆ ಅಂತ. ಸಣ್ಣ ಮಕ್ಕಳು ಆಟ ಮಾಡಿದ್ರೆ ಪ್ಲ್ಯಾನ್ ಮಾಡಿ ಹಾಕಿದ್ದಾರೆ. ತುಂಬ ಹೈಟ್ ಅಲ್ಲ, ಏನೂ ಇಲ್ಲ. ಅದು ನೀವು ಟೋಟ್ಲಾಗಿ ನೋಡಿ, ಸಣ್ಣ ಮಕ್ಕಳು ಇಲ್ಲಿ ಆಟ ಆಡ್ಬೋದು. ಇಲ್ಲಿ 1 ಸ್ಟೆಪ್ಪು, 2 ಸ್ಟೆಪ್ಪು, 3 ಸ್ಟೆಪ್ ಕೊಟ್ಟಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ ಮೇನ್ ಟೋಟಲ್ ಹೈಟೇ ಹೇಳ್ಬೇಕಂದ್ರೆ ಒಂದು 3 ಅಡಿ ಇರ್ತದೆ ಅಷ್ಟೇ. 2-3 ಅಡಿ ಇರ್ತದೆ. ಮತ್ತು ನೀವು ನೋಡ್ಬೋದು ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ. ಒಂದೊಂದು ಸ್ಟೆಪ್ಗೂ ಒಂದೊಂದು ಅಡಿ ಇದೆ. ಸೊ ಸಣ್ಣ ಮಕ್ಕಳಿಗೆ ಏನು ಸೇಫ್ಟಿಯಾಗಿ ಇಲ್ಲಿ ಆಟ ಆಡ್ಬೋದು. ಅವ್ರಿಗೆ ಏನು ಡೇಂಜರ್ ಇಲ್ಲ. ಸೂಪರಾಗಿ ಪ್ಲ್ಯಾನ್ ಮಾಡಿ ಒಂದು ಸೂಪರಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸೂಪರಾಗಿದೆ. ಅವರು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಎಂಟ್ರೆನ್ಸ್ ಒಂದು ಫ್ರಂಟ್ ಕೋರ್ಟ್ಯಾರ್ಡ್ ಅಂತ ಹೇಳ್ತಾರಲ್ಲ, ಫ್ರಂಟ್ ಕೋರ್ಟ್ಯಾರ್ಡಲ್ಲೇ ಒಂದು ಸೂಪರಾಗಿ ಒಂದು ಸ್ವಿಮ್ಮಿಂಗ್ ಪೂಲು. ಈ ಸ್ವಿಮ್ಮಿಂಗ್ ಪೂಲಲ್ಲೇ ಆ ಬೌಂಡ್ರಿ ಫುಲ್ಲಾಗಿ ಅಡಿಗೆ ಗಿಡ ಮಾಡಿದ್ದಾರೆ. ಅಡಿಗೆ ಗಿಡ, ಇಲ್ಲಿರೋ ಅಡಿಗೆ ಗಿಡ ಎಲ್ಲ ನೀವು ನೋಡ್ಬೋದು. ಎಲ್ಲ ದೊಡ್ಡದಾಗಿದೆ, ಎಲ್ಲ ಫಲ ಕೊಡ್ತಾ ಇದೆ ನೋಡಿ. ಇಲ್ಲಿ ಇರೋದು ಎಲ್ಲ ಫಲ ಕೊಡ್ತಾ ಇದೆ. ಇಲ್ಲಿ ನೋಡಿ ನೀರು ಹೆಂಗೆ ಸೂಪರಾಗಿ ಬರ್ತಾ ಇದೆ ನೋಡಿ. ಇದು ನೀರಿಗೆ ಬೇಕಂದ್ರೆ ಯೂಸ್ ಮಾಡ್ತಾರೆ. ಆಮೇಲೆ ಒಂದು ಸೂಪರ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೀರು ತುಂಬುತ್ತೆ. ಇದು ಔಟ್ಲೆಟ್ ಇಲ್ಲೇ ಕೊಟ್ಟಿದ್ದಾರೆ, ಲಾಕ್ ಮಾಡಿಬಿಡ್ತಾರೆ. ಆಮೇಲೆ ಆಟ ಆಡೋದ್ಮೇಲೆ ನೀರು ಬೇಡ ಆಟ ಆಡ್ತಾರೆ. ಆಮೇಲೆ ನೀರು ಇಲ್ಲಿ ಔಟ್ಲೆಟ್ ನೀರು ಓಪನ್ ಮಾಡಿದಂಥ ಇಲ್ಲಿ ನೋಡಿ, ಓಪನ್ ಆಗಿ ನೀರು ಬಿಟ್ಟ ಇಲ್ಲಿ ಹೋಗುತ್ತೆ, ಗಿಡಕ್ಕೆಲ್ಲ ನೀರು ಹೋಗುತ್ತೆ ಇಲ್ಲಿಂದ. ಸ್ವಿಮ್ಮಿಂಗ್ ಪೂಲ್ ನೀರು ತುಂಬ್ತಾ ಇದೆ. ನೀರು ಫುಲ್ಲಾಗಿ ಮೇಲೆ ಇಲ್ಲಿ ಆಟ ಆಡ್ತಾರೆ. ಆಮೇಲೆ ಸಾಕು, ಅವ್ರು ಹೋಗೋ ಟೈಮಲ್ಲೇ ನೀರು ಔಟ್ಲೆಟು ಓಪನ್ ಮಾಡ್ತಾರೆ. ಅಲ್ಲಿ ಓಪನ್ ಮಾಡಿದಂಥ ಸ್ವಿಮ್ಮಿಂಗ್ ಪೂಲ್ ನೀರು ಇಲ್ಲಿ ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿ ಸೂಪರಾಗಿ ಒಂದು ಚಾನಲ್ ಮಾಡಿದ್ದಾರೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನೀರು ಈ ಚಾನಲಲ್ಲೇ ಬರ್ತದೆ.
ಈ ಚಾನಲ್ ಅಂತ ಗುಂಡಿ ಹೊಡೆಯಿದ್ದಾರೆ. ಇದು ಫುಲ್ ಸರೌಂಡಿಂಗ್ ಇವರು ಫಾರ್ಮ್ ಲ್ಯಾಂಡ್ ಎಲ್ಲ ಕಡೆನೂ ಈ ನೀರು ಹೋಗುತ್ತೆ. ನೋಡಿ ಸೂಪರ್, ನಮಗೋಸ್ಕರ ನಮ್ಗೆ ತೋರಿಸಿದೇನೆ ನೀರು ಈಗ ಆನ್ ಮಾಡಿದ್ದಾರೆ. ನೀರೆಲ್ಲ ನೋಡಿ, ನೀರೆಲ್ಲ ಇಲ್ಲಿ ತುಂಬಿರುತ್ತೆ ನೋಡಿ, ಸೂಪರಾಗಿ ನೀರಿದೆ. ಸೊ ಎಷ್ಟು ನೀರು ಬೇಕೋ ಅಷ್ಟು ಹೈಟ್ವರೆ ಅವರು ನೀರು ಇಲ್ಲಿ ಜಮಾ ಮಾಡ್ಬೋದು. ಆಮೇಲೆ ಆಟ ಆಡ್ತಾರೆ. ಅದು ಕೆಳಗೆ ಒಂದು ಔಟ್ಲೆಟ್ ಇದೆ. ನೀರು ಇಲ್ಲಿ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಇಲ್ಲಿ ಬರೀ ನೀರು ಬರುತ್ತೆ. ಒಂದು ಔಟ್ಲೆಟ್ ಕೊಟ್ಟಿದ್ದಾರೆ. ನೀರು ತುಂಬಿದ ಮೇಲೆ ಇಲ್ಲಿಂದ ನೀರು ಇಲ್ಲೇ ಸೇಮ್ ಈ ಚಾನಲ್ಗೆ ಹೋಗುತ್ತೆ. ಈ ಚಾನಲ್ ಒಂದು ಪೂರ್ತಿ ಫಾರ್ಮ್ಗೂ ಫುಲ್ಲಾಗಿ ನೀರು ಹೋಗುತ್ತೆ. ಹೀಗೆ ಇದು ಫಾರ್ಮ್ ಹೌಸು ನೋಡೋಣ. ಅವರು ಮಾಲೀಕರು ಇಲ್ಲಿ ಬರ್ತಾರೆ ತಿಂಗಳಿಗೆ ಒಂದು ಸಲ ಗ್ಯಾರಂಟಿ. ಅವ್ರು ಮಾತ್ರ ಅಲ್ಲ, ಫುಲ್ ಅವ್ರ ಫ್ಯಾಮಿಲಿ ಜೊತೆನೇ ಇಲ್ಲಿ ಬರ್ತಾರೆ. ಸೊ ಆ ಟೈಮಲ್ಲಿ ಇಲ್ಲಿ ಬಂದು ಸ್ಟೇ ಮಾಡ್ತಾರೆ. ಇಲ್ಲಿ ಫಸ್ಟ್ ಎಂಟರ್ ಆಗಿದ ಮೇಲೆ ಇಲ್ಲೇ ಒಂದು ರೂಮ್ ಇದೆ. ಮೇಲ್ಗಡೆ ಶೀಟೇ ಹಾಕಿದ್ದಾರೆ. ಫ್ಯಾನ್ ಎಲ್ಲ ಇದೆ ನಿಮಗೆ. ಇಲ್ಲೇ ನೋಡ್ಬೋದು ಕರೆಂಟ್ ಬಾಕ್ಸ್ ಎಲ್ಲ ಬರ್ತಾ ಇದೆ. ಇಲ್ಲಿ ವಿಂಡೋಸ್ ಇದೆ. ವಿಂಡೋಸ್ ಹತ್ರನೇ ಒಂದು ಸಿಂಗಲ್ ಬೆಡ್ ಹಾಕಿದ್ದಾರೆ ಇಲ್ಲಿ. ಓಕೆನಾ. ಈ ಸೈಡಲ್ಲಿ ನೀವು ನೋಡ್ಬೋದು. ಈಗ ಸದ್ಯಕ್ಕೆ ಕರೆಂಟ್ ಇಲ್ಲ, ಅದಕ್ಕೆ ಲೈಟ್ ಏನೂ ಹಾಕಿಲ್ಲ. ಇದು ಅಡುಗೆ ಮನೆ. ಅಡುಗೆ ಮನೆಯೂ ಸಪ್ರೇಟಾಗೇ ಇದೆ ನೋಡಿ. ನಿಮ್ಗೆ ಬೇಕಾದ್ರೆ ಫೆಸಿಲಿಟೀಸ್ ಎಲ್ಲ ಇದೆ ಅಡುಗೆ ಮನೆಯಲ್ಲಿ. ಇಲ್ಲೇ ಒಂದು ಚಿಕ್ಕದಾಗೆ ಒಂದು ಅಡುಗೆ ಮನೆ ಇದೆ, ಇದು ಮಾಡಿದ್ದಾರೆ. ಮತ್ತು ಇಲ್ಲೇ ನಿಮಗೆ ಕಾಮನ್ ಬಾತ್ರೂಮ್, ಟಾಯ್ಲೆಟ್, ಇಲ್ಲೇ ನಿಮ್ಗೆ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇದೆ. ನಮ್ಗೆ ಲಕ್ಕು ಈ ಟೈಮ್ ಕರೆಂಟು ಬಂದುಬಿಟ್ಟಿದೆ, ಲೈಟು ಇದೆ, ನಿಮ್ಗೆ ತೋರಿಸ್ತೀನಿ. ಮತ್ತು ಹೀಗೆ ಫಸ್ಟ್ ಒಂದು ಸಣ್ಣ ಹಾಲು, ನಿಮಗೆ ಅಡುಗೆ ಮನೆ ಇದೆ. ಮತ್ತು ಹಿಂಭಾಗ ಇದೆ ಲಾಸ್ಟ್ ರೂಮು. ಇಲ್ಲಿ ನೋಡ್ಬೋದು. ಇದು ಸ್ವಲ್ಪ ದೊಡ್ಡ ರೂಮ್ ಅಂತ ಹೇಳ್ಬೋದು ನಿಮಗೆ. ಸೂಪರಾಗಿ ಒಂದು ಸಿಟ್ಔಟ್ ಏರಿಯಾ ಥರನೇ ಇದೆ. ಪ್ಲಸ್ ಇದು ಒಂದು ಬೆಡ್ರೂಮ್ ಥರನೂ ಇದೆ ನೋಡಿ. ಇಷ್ಟು ದೊಡ್ಡ ವಿಂಡೋ ಹಾಕಿದ್ದಾರೆ. ಆಟೋಮೆಟಿಕ್ಕಾಗಿ ಆ ವಿಂಡೋಸ್ ಎಲ್ಲ ಓಪನ್ ಮಾಡಿದರೆ ನಿಮಗೆ ಬೆಳಕು, ಗಾಳಿ ಎಲ್ಲ ಇಲ್ಲಿ ಬರ್ತದೆ. ಸೊ ಫ್ರೆಶ್ ಆಗಿ ಇರ್ತದೆ ನಿಮಗೆ ನೋಡಿ. ಇಷ್ಟು ದೊಡ್ಡ ಟೇಬಲ್ ಹಾಕಿದೆ, ಇಷ್ಟು ಚೇರ್ ಎಲ್ಲ ಹಾಕಿದ್ದಾರೆ. ಇದು ಸುಮಾರು ಒಂದು ದೊಡ್ಡ ರೂಮ್ ಅಂತ ಹೇಳ್ಬೋದು. ಸೊ ಈ ಫಾರ್ಮ್ ಮಾಲೀಕರು ಇಲ್ಲಿ ವೀಕೆಂಡ್ಸ್ ಬರ್ತಾರೆ. ಅವರು ಅವ್ರ ಫ್ಯಾಮಿಲಿ ಜೊತೆಲ್ಲ ಬಂದು ಟೈಮ್ ಪಾಸ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಇದು ಫಾರ್ಮ್ ಹೌಸ್, ಒಂದು ಚಿಕ್ಕದಾಗಿ ಒಂದು ಸೂಪರಾಗಿ ಒಂದು ಫಾರ್ಮ್ ಹೌಸ್ ಅವ್ರು ಮಾಡಿದ್ದಾರೆ. ಸೊ ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ಫಾರ್ಮ್ ಹೌಸ್, ಸೂಪರ್ ಪ್ಲಾಂಟೇಶನ್ ಜೊತೆ ನಿಮ್ಗೆ ತೋರಿಸ್ತೀನಿ. ಒಂದು ಫಾರ್ಮ್ ಹೌಸು ಮತ್ತು ಒಂದು ಸೂಪರ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಸೊ ಈ ಸಮಯದಲ್ಲಿ ಈ ಫಾರ್ಮ್ ಓನರ್ಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ವಿಡಿಯೋ ಮಾಡೋದಕ್ಕೆ. ಮತ್ತು ಈ ಫಾರ್ಮ್ ನೋಡೋರು ಇಷ್ಟು ಸೂಪರಾಗಿ ಈ ಫಾರ್ಮ್ನಲ್ಲಿ ಗಿಡಗಳನ್ನ ಸೂಪರಾಗಿ ನೋಡ್ಕೊಳ್ತಾರಲ್ಲ, ಅವರು ಮಹದೇವಪುರ ರಾಜು ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಾವು ಬಂದು ಮೈಸೂರು ಡಿಸ್ಟ್ರಿಕ್ಟು, ಮಂಡ್ಯ ಡಿಸ್ಟ್ರಿಕ್ಟು, ಮಡಿಕೇರಿವರೆ ಎಲ್ಲ ಕಡೆನೂ ಹೋಗಿ ಫಾರ್ಮ್ ಹೌಸಸ್ ಎಲ್ಲ ವಿಸಿಟ್ ಮಾಡಿ ಆ ವಿಡಿಯೋ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೊಂದು ಫಾರ್ಮ್ ಹೌಸಲ್ಲಿ ವಿಸಿಟ್ ಮಾಡಲ್ಲ. ಬಾಯ್.